My message tonight, ಈ ರಾತ್ರಿ ನನ್ನ ಸಂದೇಶ, it is go, ಹೋಗು, grow, ಬೆಳಿ, flow. ನೀನು ಹರಿ. Go, grow, flow. When you go, ನೀನು ಯಾವಾಗ ಹೋಗುತ್ತೀಯೋ you will grow, ನೀನು ಬೆಳೆಯುತ್ತಿ. and when you grow, ನೀನು ಯಾವಾಗ ಬೆಳೆಯುತ್ತೀಯೋ you will flow. ನೀನು ಹರಿಯುತ್ತಿ. When you go, ನೀನು ಹೋಗುತ್ತಿ, you will grow. ನೀನು ಬೆಳೆಯುತ್ತಿ. When you ನೀನು grow, ಬೆಳೆದಾಗ you will flow. ನೀನು ಹರಿಯುತ್ತಿ. My God. ನನ್ನ ದೇವರೇ, We will go into the scripture now. ನಾವೀಗ ವಾಕ್ಯದ ಕಡೆ ಹೋಗೋಣ. We will go to Ephesians ಎಫೆಸಿಯರ್ ಬರೆದ ಪತ್ರಿಕೆ chapter 3. 3ನೇ ಅಧ್ಯಾಯ. It's a beautiful word. ಒಂದು ಸುಂದರವಾದ ವಚನ. My God. It says here from verse 20. 20ನೇ ವಚನ. Now to him who is able to do exceedingly abundantly above all that we ask or think. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರ. According to the power that works in us. ಈಗ ನಮ್ಮಲ್ಲಿ ಕ್ರಿಯೆ ಮಾಡುವಂತ ತನ್ನ ಅತ್ಯಧಿಕವಾದ ಶಕ್ತಿಯ ನಿಮಿತ್ತ. So the Bible says ಸತ್ಯವೇದ ಗ್ರಂಥ ಹೇಳುತ್ತದೆ, that he is able to do ಆತನು ಮಾಡಲಿಕ್ಕೆ ಶಕ್ತನು, exceedingly ಅತ್ಯಧಿಕವಾದದ್ದು, abundantly ಈಗ more ಇನ್ನ ಅತ್ಯಧಿಕವಾದದ್ದು ಆತನು ಮಾಡಲಿಕ್ಕೆ ಸಾಧ್ಯ. than you can think ನೀವು ಯೋಚಿಸುವುದಕ್ಕಿಂತ, or ask. ನೀವು ಕೇಳುವುದಕ್ಕಿಂತ, So when you pray, ನೀವು ಪ್ರಾರ್ಥಿಸಿದಾಗ God, he can do more than you pray. ನೀವು ಪ್ರಾರ್ಥನೆ ಮಾಡಿದಕ್ಕಿಂತ ಹೆಚ್ಚಾದ ಕಾರ್ಯ ದೇವರು ನಿಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯ. Hallelujah. ಹಲ್ಲೆಲೂಯಾ. When you think, ನೀವು ಯೋಚಿಸಿದಾಗ he will do more than you think. ನೀವು ಯೋಚನೆ ಮಾಡಿದಕ್ಕಿಂತ ಹೆಚ್ಚಾದದ್ದು ದೇವರು ಮಾಡುತ್ತಾನೆ. Can you think about something wonderful that you want God to do for you? ಇವತ್ತು ದೇವರು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕಿರುವಂತ ಸುಂದರವಾದ ಕಾರ್ಯಗಳ ಕುರಿತಾಗಿ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯನೇ? Think about something wonderful. ಮನೋಹರವಾದದ್ದು ನಿಮ್ಮ ಜೀವನದ ಕುರಿತಾಗಿ ಯೋಚನೆ ಮಾಡ್ರಿ. What do you want? ನಿಮಗೆ ಏನ್ ಬೇಕು? Do you have something in your mind? ನಿಮ್ಮ ಮನಸ್ಸಲ್ಲಿ ಏನಾದರೂ ಇದೆಯಾ? Amen. ಆಮೆನ್. And when God is reading your mind, ದೇವರು ನಿನ್ನ ಮನಸ್ಸಿನ ಯೋಚನೆಗಳನ್ನು ಓದಬೇಕಾದರೆ he is saying, ಆತನು ಹೇಳ್ತಾ ಇದ್ದಾನೆ, I will do exceedingly and abundantly more than you've been thinking. ದೇವರು ಆತನು ಹೇಳ್ತಾನೆ, ನೀನು ಯೋಚಿಸುವುದಕ್ಕಿಂತ, ನೀನು ಬೇಡುವುದಕ್ಕಿಂತ ಅತ್ಯಧಿಕವಾದ ಕಾರ್ಯ ನಾನು ನಿನಗೋಸ್ಕರ ಮಾಡುವೆನು. Amen. ಆಮೆನ್. God plans for you are bigger than you can think. ಈಗ ದೇವರ ಆಲೋಚನೆಗಳು ನೀವು ಯೋಚನೆ ಮಾಡಿದಕ್ಕಿಂತ ಮಿಗಿಲಾದದ್ದು. And then the Bible says, ದೇವರ ವಾಕ್ಯ ನಂತರ ಹೇಳುತ್ತದೆ, through the power that is already in you. ನಿನ್ನ ಒಳಗಡೆ ಇರುವ ದೇವರ ಶಕ್ತಿಯ ನಿಮಿತ್ತ. Hallelujah. ಹಲ್ಲೆಲೂಯಾ. So the power will not come. ಈಗ ದೇವರ ಶಕ್ತಿ ಬರೋದಿಲ್ಲ. Already you have it inside of you. ಕಾರಣ ಏನಂದ್ರೆ ಆಗಲೇ ದೇವರ ಶಕ್ತಿ ನಿಮ್ಮ ಒಳಗಡೆ ಇರುವುದರಿಂದ. Amen. ಆಮೆನ್. So when you believe, ನೀವು ನಂಬಿದಾಗ, amen, Amen, that power starts to work. ಆ ಶಕ್ತಿ ನಿಮ್ಮ ಒಳಗಡೆ ಕ್ರಿಯೆ ಮಾಡುತ್ತದೆ. So you will go, ನೀವು ಹೋಗುತ್ತೀರಿ, then you will grow, ನೀವು ಬೆಳೆಯುತ್ತೀರಿ, and then you will flow. ನೀವು ಹರಿಯುತ್ತೀರಿ. Hallelujah. ಹಲ್ಲೆಲೂಯಾ. And when you go, ನೀವು ಹೋದಾಗ he will do exceedingly and abundantly more than you can ask or think. ನೀವು ಯೋಚಿಸುವುದಕ್ಕಿಂತ, ನೀವು ಆಲೋಚನೆ ಮಾಡುವುದಕ್ಕಿಂತ, ಬೇಡುವುದಕ್ಕಿಂತ ಅತ್ಯಧಿಕವಾದ ಕಾರ್ಯ ದೇವರು ನಿಮ್ಮ ಜೀವನದಲ್ಲಿ ಮಾಡುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. Amen. ಆಮೆನ್. Can you slap your neighbor ಪಕ್ಕದಲ್ಲಿ ನೋಡಿ ತಟ್ಟಿ and ಹೇಳ್ರಿ, say, God, ಹೇಳ್ರಿ, ದೇವರು he has a wonderful plan for you. ನನ್ನ ಜೀವನದಲ್ಲಿ ನಿಮ್ಮ ಜೀವಿತ ಕುರಿತಾಗಿ ಉತ್ತಮವಾದ ಆಲೋಚನೆ ಉಂಟು. Oh, shukubara la brante kisila mante kena mala deshinia. Hallelujah. ಹಲ್ಲೆಲೂಯಾ. You know, ನಿಮಗೆ ಗೊತ್ತಾ, the Bible says in Jeremiah, ಯೆರೆಮೀಯನ ಬರೆದ ಪ್ರವಾದಿ ಗ್ರಂಥದಲ್ಲಿ ಹೇಳುತ್ತದೆ, in Jeremiah chapter 1, ಯೆರೆಮೀಯ 1ನೇ ಅಧ್ಯಾಯ God is saying from verse 5, before I formed you in the womb, I knew you. 5ನೇ ವಚನದಿಂದ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ. Before you were born, I sanctified you. ನೀನು ಉದರದಲ್ಲಿ ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. I ordained you a prophet to the nations. ಜನಾಂಗಗಳಿಗೆ ನಿನ್ನೊಂದು ಪ್ರವಾದಿಯಾಗಿ ನೇಮಿಸಿದ್ದೇನೆ. And then they say, don't say,
ದೇವರ ಆತನು ಹೇಳ್ತಾ ಇದ್ದಾನೆ, Don't say. ನೀನು ಹೇಳಬೇಡ. He said, don't say. ನೀನು ಹೇಳಬೇಡ. Don't say I'm a youth. ಈಗ ನೀನು ಹೇಳಬೇಡ ನಾನೊಂದು ಬಾಲಕನೇ ಎಂದು. Don't say God can't heal me. ಈಗ ಹೇಳಬೇಡ ದೇವರು ನನ್ನ ಜೀವನದಲ್ಲಿ ಸೌಖ್ಯ ಮಾಡಕ್ಕಾಗಲ್ಲ ಎಂದು. Don't say this is not for me. ಈಗ ಹೇಳಬೇಡ ಇದು ನನಗುಳ್ಳದಲ್ಲ ಎಂದು. Don't say God will not do exceedingly abundantly. ದೇವರು ನನ್ನ ಜೀವನದಲ್ಲಿ ಅತ್ಯಧಿಕವಾದ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಎಂದು ಒಂದು ಕಾಲದಲ್ಲಿ ಹೇಳಬೇಡ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ Don't say it. ಅದನ್ನು Hallelujah. ಹೇಳಬೇಡ. Because when you were in your mother's womb, ನೀನು ಕಾರಣವೇನೆಂದ್ರೆ ನಿನ್ನ ತಾಯಿಯ ಗರ್ಭದಲ್ಲಿ ಇರುವುದಕ್ಕಿಂತ ಮುಂಚೆನೆ He already knew you. ಕರ್ತನು ನಿನ್ನನ್ನು ತಿಳಿದಿದ್ದಾನೆ. Amen. When you were in your mother's womb, ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ He knew that you would be here today. ಈ ರಾತ್ರಿ ನೀವು ಇಲ್ಲಿ ಕುಳಿತಿರ್ತೀರಾ ಎಂದು ದೇವರು ತಿಳಿದವನಾಗಿದ್ದಾನೆ. Amen. Amen. He has already blessed you. ಆಗಲೇ ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ. Before you opened your eyes, He had blessed you. ಈಗ ನಿನ್ನ ಕಣ್ಣುಗಳನ್ನು ತೆರೆಯುವುದಕ್ಕಿಂತ ಮುಂಚೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ದಾನೆ. And we are here today. ಈ ರಾತ್ರಿ ನಾವಿದ್ದೇವೆ. Bring down the blessing. ಈಗ ದೇವರ ಆಶೀರ್ವಾದವನ್ನ ಮೇಲಿರುವುದನ್ನ ಕೆಳಗಡೆ ಎಳೆಯುವುದಕ್ಕೆ, To open the door ಬಾಗಿಲುಗಳು ತೆರೆಯಲ್ಪಡುವುದಕ್ಕಾಗಿ, for everything God has for you. ಈಗ ದೇವರು ನಿನಗಾಗಿ ಸಿದ್ಧ ಮಾಡಿದ ಎಲ್ಲವನ್ನ ಹೊಂದಿಕೊಳ್ಳುವುದಕ್ಕಾಗಿ In the name of Jesus, ಯೇಸುವಿನ ನಾಮದಲ್ಲಿ I prophesy ನಾನು ಪ್ರವದಿಸುತ್ತೇನೆ. abundantly, ಸಮೃದ್ಧಿಕರವಾದದ್ದು, exceedingly, ಅತ್ಯಧಿಕವಾದದ್ದು, more than you can ask or think. ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದು ನಿನಗೆ In ದೊರಕಲಿ. the name of Jesus. ಯೇಸುವಿನ ನಾಮದಲ್ಲಿ. Can you say, I receive? ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನಾನು ನೋಡುವೆನು, Say, I receive. ನಾನು ನೋಡುವೆನು, I receive. ನಾನು ನೋಡುವೆನು. Give Jesus a big clap offering. ಯೇಸು ಸ್ವಾಮಿಗೆ ಗಟ್ಟಿಯಾದ ಚಪ್ಪಾಳೆ ಕಾಣಿಕೆಯನ್ನು ಕೊಡೋಣ. Hallelujah. ಹಲ್ಲೆಲೂಯಾ. Then we go to Genesis chapter 12. ಆದಿಕಾಂಡ 12ನೇ ಅಧ್ಯಾಯದ ಕಡೆ ಬರೋಣ. Oh my God. It's about Abraham. ಅಬ್ರಹಾಮನ ಕುರಿತಾಗಿ. And the Lord said to Abraham, ಅಬ್ರಹಾಮನ ಬಳಿಯಲ್ಲಿ ದೇವರು ಹೇಳಿದನು, go out of your country. ಈಗ ನೀನು ಸ್ವದೇಶವನ್ನು ಬಿಡು, ನೀನು Go. ಹೋಗು. He said, go. ಹೋಗು. It starts with go. ಅಲ್ಲಿ ಆರಂಭವಾಗ್ತಾ ಇರೋದು ಹೋಗುವುದಕ್ಕಾಗಿ. From your father's house ಈಗ ನಿನ್ನ ತಂದೆಯ ಮನೆಯಿಂದ to a land that I will show you. ಈಗ ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು I ಹೋಗು. will make you a great nation. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. I will bless you ನಾನು ನಿನ್ನನ್ನು ಆಶೀರ್ವದಿಸಿ and make your name great. ನಿನ್ನ ಹೆಸರನ್ನ ಪ್ರಖ್ಯಾತಿಗೆ And you ತರುವೆನು. shall play your blessing. ನೀನೇ ಒಂದು ಆಶೀರ್ವಾದ ನಿಧಿಯಾಗಿರುವಿ. Hallelujah. ಹಲ್ಲೆಲೂಯಾ. And Abraham, he got the blessing. ಈಗ ಅಬ್ರಹಾಮನಿಗೆ ಆಶೀರ್ವಾದ ದೊರಕಿತು. And the blessing that Abraham got is for you as well. ಈಗ ಅಬ್ರಹಾಮನಿಗೆ ದೊರಕಿದ ಆಶೀರ್ವಾದವು ಅದು ನಿಮಗೋಸ್ಕರವೂ ಸಹ ಆಗಿದೆ. Amen. ಆಮೆನ್. But you know, it started with a go. ಈಗ ಅದು ಎಲ್ಲಿ ಆರಂಭವಾಯಿತಂದ್ರೆ ಹೋಗು ಎನ್ನುವುದರಿಂದ. Abraham would said, I will not go. ಈಗ ಅಬ್ರಹಾಮನ ನಾನು ಹೋಗಲ್ಲ ಅಂತ ಹೇಳಿದ್ರೆ, If he would said, I have no time to go, ಅಬ್ರಹಾಮನ ನನಗೆ ಹೋಗೋದಕ್ಕೆ ಸಮಯ ಇಲ್ಲ ಅಂತ he ಹೇಳಿದ್ರೆ, would said, God, I'm too busy to go. ದೇವರೇ ನಾನು ಹೋಗುವುದಕ್ಕೆ ಬಹಳ ಕಾರ್ಯ ನಿರತನಾಗಿದ್ದೀನಿ ಅಂತ He ಹೇಳಿದ್ರೆ, would never have reached the land, ಆತನು ಒಂದು ಕಾಲದಲ್ಲಿ ವಾಗ್ದಾನದ ದೇಶವನ್ನು ತಲುಪಲಿಕ್ಕೆ ಆಗ್ತಾ ಇರಲಿಲ್ಲ. the land of blessing. ಆಶೀರ್ವಾದದ ದೇಶ. Amen. ಆಮೆನ್. Hallelujah. ಹಲ್ಲೆಲೂಯಾ. If I would have stayed in my village in Sweden, ನಾನು ನನ್ನ ಸ್ವೀಡನ್ ನನ್ನ ಹಳ್ಳಿಯಲ್ಲೇ ನಾನು ಇದ್ದಿದ್ರೆ, when God said go, ದೇವರು ಹೋಗು ಅಂತ ಹೇಳಿದ್ರೆ, I would still have lived in my village in Sweden. ಈಗ ನಾನು ನನ್ನ ಸ್ವೀಡನ್ ನಲ್ಲೇ ನಾನು ಇರ್ತಾ ಇದ್ದೆ ಹಳ್ಳಿಯಲ್ಲಿ. Are you here today? ಈ ರಾತ್ರಿ ಇಲ್ಲಿದ್ದೀರಾ? Amen. ಆಮೆನ್. When I did buy my first car, ನಾನು ನನ್ನ ಮೊದಲೇ ಕಾರನ್ನು ಖರೀದಿಸಿದಾಗ if I would have said ನಾನು ಹೇಳಿರ್ಬೋದು, a second hand car is good enough for me, ಈಗ ನನಗೆ ಸೆಕೆಂಡ್ ಹ್ಯಾಂಡ್ ಕಾರೇ ಚೆನ್ನಾಗಿದೆ ಅಂತ ಹೇಳಿದ್ರೆ, I will still be driving second hand cars. ನಾನು ಈಗಲೂ ಸೆಕೆಂಡ್ ಹ್ಯಾಂಡ್ ಕಾರ್ನೇ ಓಡಿಸ್ತಾ ಇದ್ದೆ. Amen. ಆಮೆನ್. If I would said when I became a pastor, ಈಗ ನಾನೊಂದು ಬೋಧಕನಾಗಿ ಮಾರ್ಪಟ್ಟಾಗ, it's good enough for me to have a small church, ನನಗೊಂದು ಚಿಕ್ಕ ಸಭೆ ಇದ್ದಿದ್ರೆ ಚೆನ್ನಾಗಿತ್ತು ಅಷ್ಟೇ ಸಾಕು ಅಂತ ಹೇಳಿದ್ರೆ, I still would have had a small church ನನಗೆ ಚಿಕ್ಕ ಸಭೆನೇ ಉಂಟಾಗ್ತಾ ಇತ್ತು. and not an international ministry. ಈಗ ಅಂತಾರಾಷ್ಟ್ರೀಯ ಸೇವೆ ನನಗೆ ಇರ್ತಾ ಇರಲಿಲ್ಲ. If I would have said I can't pray for sick people, ಈಗ ನಾನು ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡಕ್ಕಾಗಲ್ಲ ಅಂತ ನಾನು ಹೇಳಿದ್ರೆ, I never would have seen ನಾನು ಒಂದು ಕಾಲದಲ್ಲಿ ನೋಡ್ತಾ ಇರಲಿಲ್ಲ dead people coming to life. ಸತ್ತಂತ ವ್ಯಕ್ತಿಗಳು ಜೀವಂತವಾಗಿ ಎದ್ದು ಬರುವುದು.
Do you understand me? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? The anointing is here now. ಈ ರಾತ್ರಿ ಅಭಿಷೇಕ ಇಲ್ಲಿ ಚಲಿಸುತ್ತಾ ಇದೆ. Amen. ಆಮೆನ್. You have to go ನೀನು ಹೋಗಬೇಕು, to grow, ಬೆಳೆಯುವುದಕ್ಕಾಗಿ, to flow, ಹರಿಯುವುದಕ್ಕಾಗಿ, to go, ಹೋಗುವುದಕ್ಕಾಗಿ, to grow, ಬೆಳೆಯುವುದಕ್ಕಾಗಿ, to flow. ಹರಿಯುವುದಕ್ಕಾಗಿ. That is why the devil, he hates the message I have for you tonight. ಆದ್ರಿಂದಲೇ ಈ ರಾತ್ರಿ ನಿಮ್ಮ ಬಳಿಯಲ್ಲಿ ಹೇಳಬೇಕಾದ ಸಂದೇಶ ಸೈತಾನನಿಗೆ ಇಷ್ಟ ಆಗ್ಲಿಲ್ಲ. Because he knows ಕಾರಣ ಅವನಿಗೆ ಗೊತ್ತು, if you don't go, ನೀನು ಹೋಗದೆ ಇದ್ರೆ nothing will happen. ಏನು ಸಂಭವಿಸಲ್ಲ. But if you go, ಆದ್ರೆ hallelujah, ನೀನು ಹೊರಟರೆ nothing can stop you. ನಿನ್ನನ್ನ ತಡೆದು ನಿಲ್ಲಿಸೋದಕ್ಕೆ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. Nothing can stop you. ನಾನು ಹೇಳಿದೆ ಯಾವುದಕ್ಕೂ ಸಾಧ್ಯ ಇಲ್ಲ, ಯಾವುದು ತಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. Shula Bhakya Rentekia Sarabaya. Hallelujah. Amen. ಆಮೆನ್. Okay, I will give you one more example. ನಿಮಗೆ ಮತ್ತೊಂದು ಉದಾಹರಣೆಯನ್ನು ಕೊಡುವೆನು. Hallelujah. And I want to pray for you tonight as well. ಅನಂತರವಾಗಿ ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ We ಬಯಸುತ್ತೇನೆ. will go to 2 Kings. 2 ಅರಸರುಗಳು Chapter 4, 2 Kings. 4ನೇ ಅಧ್ಯಾಯ 2 ಅರಸರುಗಳು. A certain woman of the wives of the sons of the prophets cried out to Elisha, saying, your servant, my husband, is dead. 1ನೇ ವಚನದಿಂದ, ಒಂದು ದಿವಸ ಪ್ರವಾದಿ ಮಂಡಳಿಯಲ್ಲಿರುವ ಒಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣವನ್ನು ಹೊಂದಿದನೆ. And you know that your servant feared the Lord, and the creditor is coming to take my 2 sons to be slaves. ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ ಎಂಬುದು ನಿನಗೆ ಗೊತ್ತುಂಟಲ್ಲ. So Elisha said to her, what shall I do for you? Tell me, what do you have in the house? ಸಾಲ ಕೊಟ್ಟವನು ನನ್ನ ಇಬ್ಬರು ಮಕ್ಕಳನ್ನು ದಾಸರಾಗಿ ತೆಗೆದುಕೊಂಡು ಹೋಗುವುದಕ್ಕೆ Said, ಬಂದಿದ್ದಾನೆ your ಎಂದು maidservant ಮನೆಯಿಟ್ಟನು. has nothing in the house but a jar of oil. ನಿನಗೇನು ಮಾಡಬೇಕೆನ್ನುತ್ತೆ, ನಿನ್ನ ಮನೆಯಲ್ಲಿ ಏನಿರುತ್ತೆ ಹೇಳು. ಆಕೆ ನಿನ್ನ ದಾಸಿಯಾದ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತು ಬೇರೆ ಏನು ಇಲ್ಲ ಅಂದಳು. And then he said, go. ಆತನು ಅನಂತರ ಹೇಳಿದನು, ಹೋಗು. ಅರ್ಥ ಮಾಡಿಕೊಂಡವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. He said, go. ಆತನು ಹೇಳಿದನು, ಹೋಗಿ. Because if you don't go, you will never get the flow. ಕಾರಣ ನೀನು ಹೋಗದೆ ಹೋದ್ರೆ ಹರಿಯುವಿಕೆ ಉಂಟಾಗೋದಿಲ್ಲ. Amen. ಆಮೆನ್. He said, go borrow vessels from everywhere, from all your neighbors. ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬೇರೆ ಪಾತ್ರೆಗಳನ್ನು ಕೇಳಿಕೊಂಡು ಬಾ. And don't get a few. ಕೇಳಿಕೊಂಡು ಬಾ. Don't get a few. ಹೋಗಿ ಸ್ವಲ್ಪ ಪಾತ್ರೆಗಳನ್ನು ನೀನು ತೆಗೆದುಕೊಂಡು ಬಾ. Don't get a few. ನೀ ಸ್ವಲ್ಪ ತೆಗೆದುಕೊಂಡು ಬರಬೇಡ. And because you think ನೀವು ಚಿಂತೆ ಮಾಡ್ತೀರ, a few is enough. ಸ್ವಲ್ಪ ಸಾಕಾಗಿದೆ. Enough is not enough for a man of God or for a woman of God or for a family of God. ಈಗ ದೇವರ ಕುಟುಂಬದವರಿಗೆ, ದೇವ ಮನುಷ್ಯನಿಗೆ, ದೇವರ ಸ್ತ್ರೀಗೆ ಸಾಕು ಎನ್ನುವಂತ ಸಂಗತಿಗಳು ಎಂದಿಗೂ ಸಾಕಾಗ್ಲಿಕ್ಕೆ ಆಗೋದಿಲ್ಲ. Amen. ಆಮೆನ್. We don't go for enough. ನಾವು ಸಾಕು ಎನ್ನುವಂತ ಕಾರ್ಯಕ್ಕೆ ಬರೋದಿಲ್ಲ. We go for abundance. ನಾವು ಯಾವಾಗಲೂ ಸಮೃದ್ಧಿಗೆ ಹೋಗುತ್ತೇವೆ. Hallelujah. Hallelujah. Come on now, I'm talking to you. ನಿಮ್ಮ ಬಳಿಯಲ್ಲಿ ನಾನು ಮಾತನಾಡುತ್ತಾ ಇದ್ದೇನೆ. But you say that Pastor Tommy, I'm a woman from India. ಇವತ್ತೊಂದು ಪಕ್ಷ ನೀವು ಹೇಳಬಹುದು, ಟಾಮಿ ಅವರೇ, ನಾನು ಭಾರತದ ಒಂದು ಸಾಧಾರಣವಾದ ಸ್ತ್ರೀ ಆಗಿದ್ದೇನೆ. So what? ಅದರಿಂದ ಏನು? Hallelujah. Hallelujah. This was a widow. ಈಕೆ ಒಂದು ವಿಧವೆ. And God told her, ದೇವರು ಆತನ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, don't go for a few. ಹೋಗಿ ಸ್ವಲ್ಪ ತೆಗೆದುಕೊಂಡು ಬರಬೇಡ. Amen. ಆಮೆನ್. When God is blessing you, ದೇವರು ನಿನ್ನನ್ನು ಆಶೀರ್ವಾದ ಮಾಡಿದಾಗ never say this is enough. ಇಷ್ಟು ಸಾಕು ಅಂತ ಹೇಳಬೇಡ. There will always be a new level. ಯಾವಾಗಲೂ ಒಂದು ಹೊಸ ಹಂತ ಇರುತ್ತದೆ. And when God is blessing you, ದೇವರು ನಿನ್ನನ್ನು ಆಶೀರ್ವದಿಸಿದಾಗ blessing your whole life. ನಿನ್ನ ಇಡೀ ಜೀವಿತವನ್ನೇ ಆಶೀರ್ವದಿಸ್ತಾ ಇದ್ದಾನೆ. Some say I will only be blessed spiritually. ಕೆಲವರು ಹೇಳ್ತಾರೆ, ನಾನು ಆತ್ಮಿಕವಾಗಿ ಮಾತ್ರ ಆಶೀರ್ವದಿಸಲ್ಪಡುವೆನು. Then you will not be blessed. ಅನಂತರ ನೀನು ಭೌತಿಕವಾಗಿ ಆಶೀರ್ವದಿಸಲ್ಪಡೋದಿಲ್ಲ. Because when the blessing is coming, ಆಶೀರ್ವಾದ ಬಂದಾಗ it will cover every area of your life. ನಿನ್ನ ಜೀವಿತದ ಎಲ್ಲ ಮಂಡಲವನ್ನ ದೇವರ ಆಶೀರ್ವಾದ ಆವರಿಸಿಕೊಳ್ಳುವುದು. It will cover your body, ಅದು ನಿನ್ನ ಶರೀರವನ್ನು ಆವರಿಸುತ್ತದೆ, your children, ನಿನ್ನ ಮಕ್ಕಳನ್ನು ಆವರಿಸುತ್ತದೆ, your husband, ನಿನ್ನ ಗಂಡನನ್ನು ಆವರಿಸುತ್ತದೆ, your money, ನಿನ್ನ ದುಡ್ಡನ್ನು ಆವರಿಸುತ್ತದೆ, your car, ನಿನ್ನ ಕಾರನ್ನು ಆವರಿಸುತ್ತದೆ, where you live. ನೀನು ಎಲ್ಲಿ ವಾಸ ಮಾಡ್ತಿದ್ದೆ ಆ ಸ್ಥಳವನ್ನು ಆವರಿಸುತ್ತದೆ. The blessing is coming. ಆಶೀರ್ವಾದ ಬಂದಾಗ It will touch everything you are. ನಿನ್ನ ಗುಳ್ಳದು ಎಲ್ಲವನ್ನ ಆಶೀರ್ವಾದವು ಆವರಿಸುವುದು. Amen. And we have come in, you should shut the door behind you and your sons.
ಅನಂತರ ನೀನು ನಿನ್ನ ಮಕ್ಕಳ ಒಳಗೆ ಕರ್ಕೊಂಡು ಹೋಗಿ ಬಾಗಿಲನ್ನು ಮುಚ್ಚಿ then pour it into those vessels. ಎಣ್ಣೆಯ ಪಾತ್ರೆಗಳಲ್ಲಿ ಒಯ್ದು ತುಂಬಿದವುಗಳನ್ನೆಲ್ಲ ಒತ್ತಿಡು ಅಂದು So ಹೇಳಿದರು. she went from him and shut the door ಆಕೆ ಹೋಗಿ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ behind her and her sons brought the vessel to her, ಅವರ ಮುಂದಿಟ್ಟು ಪಾತ್ರೆಗಳಲ್ಲಿ ಎಣ್ಣೆಯನ್ನು ಒಯ್ದಳು. and she poured it out. ಪಾತ್ರೆಗಳನ್ನು ಎಣ್ಣೆಯನ್ನು ಒಯ್ದಳು. Now it came to pass ಅನಂತರ when the vessels were full, ಪಾತ್ರೆಗಳು that she said to her son, ತುಂಬಿದಾಗ ಆಕೆ ಮಗನಿಗೆ bring me another vessel. ಇನ್ನೊಂದು ಪಾತ್ರೆ ತಂದಿಡು ಅನ್ನಲು And he said, there's no another vessel. There is not another vessel. ಅವನ ಪಾತ್ರೆಗಳು ತೀರಿತೆಂದು ಉತ್ತರ ಕೊಟ್ಟನು. So the oil sealed, ಕೂಡಲೇ and then she came and told the man of God, ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ and ಹತ್ರ said, go ಬಂದು and sell the oil and pay all your debt. ನಡೆದದನ್ನೆಲ್ಲ ತಿಳಿಸಲು ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾಲವನ್ನು ತೀರಿಸು. Hallelujah. ಹಾಲೆಲೂಯಾ. I said hallelujah. ನಾನು ಹೇಳಿದೆ ಗಟ್ಟಿಯಾಗಿ ಹಾಲೆಲೂಯಾ. Amen. ಆಮೆನ್. Can you just imagine? ಈ ಸಂಗತಿಯನ್ನು ಊಹಿಸಿಕೊಳ್ಳ್ರಿ. We love this story. ಈ ನಡೆದಂತ ಸಂಭವ ನಮಗೆಲ್ಲರಿಗೂ ಸುಪರಿಚಿತ. But she had one bottle of oil. ಆಕೆಗೆ ಒಂದು ಮೊಗೆ ಎಣ್ಣೆ ಮಾತ್ರ ಇದ್ದಿದ್ದು. And then she had many big vessels. ಅನಂತರ ಆಕೆಗೆ ದೊಡ್ಡ ಅನೇಕ ಪಾತ್ರೆಗಳಿದ್ದವು. What would your brain have said when God told you to pour out that bottle of oil into a bigger vessel? ಈಗ ನಿನ್ನ ಕೈಯಲ್ಲಿರುವಂತ ಒಂದು ಚಿಕ್ಕ ಮೊಗೆಯ ಎಣ್ಣೆಯನ್ನ ಒಂದು ದೊಡ್ಡ ಗಾತ್ರದ ಪಾತ್ರೆಯಲ್ಲಿ ಸುರಿ ಅಂತ ದೇವರು ನಿನ್ನ ಬಳಿಯಲ್ಲಿ ಹೇಳಿದಾಗ ನಿನ್ನ ಮನಸ್ಸಿಗೆ ಬರುವಂತ ಮೊದಲನೇ ಕಾರ್ಯ ಏನು? Would you have believed God? ನೀನು ದೇವರನ್ನ ನಂಬ್ತಾ ಇದ್ದ? You have been thinking this is not possible. ನೀನು ಹೇಳ್ತಾ ಇದ್ದೆ ಇದು ಸಾಧ್ಯವಾಗೋದಿಲ್ಲ. And when she took the bottle and started to pour out the oil, ಆಕೆ ಆ ಮೊಗೆ ಎಣ್ಣೆಯನ್ನು ತೆಗೆದುಕೊಂಡು ಹುಯ್ಯಲಿಕ್ಕೆ ಪ್ರಾರಂಭಿಸಿದಾಗ she couldn't believe what she saw. ಆಕೆ ಏನ್ ಕಾಣ್ತಾ ಇದ್ದಳು ಅದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ. Amen. ಆಮೆನ್. Because there was still oil in the bottle. ಕಾರಣವೇನೆಂದ್ರೆ ಆ ಮೊಗೆಯಲ್ಲಿ ಇನ್ನ ಎಣ್ಣೆ ಉಳಿದದೆ. And when one vessel was full, ಈಗ ಒಂದು ದೊಡ್ಡ ಪಾತ್ರೆ ತುಂಬಿದಾಗ she poured it into the next vessel. ಆಕೆ ನಂತರ ಇನ್ನು ಮತ್ತೊಂದು ಪಾತ್ರೆಗೆ ಹುಯ್ತಾ ಇದ್ದಾಳೆ. Amen. ಆಮೆನ್. And God is speaking to you now ದೇವರು ನಿನ್ನ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. because you are thinking, ನೀನು ಯೋಚನೆ ಮಾಡ್ತಾ ಇದ್ದಿ, I only have one bottle of oil. ನನ್ನ ಕೈಯಲ್ಲಿ ಒಂದು ಮೊಗೆ ಎಣ್ಣೆ ಮಾತ್ರ ಇರೋದು. You're thinking, but Pastor Tom, you don't understand. ನೀವು ಹೇಳ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿರೋ ಸಂಗತಿ ಹೇಳ್ತಾ ಇದ್ದೀರಾ. ನೀವು ಹೇಳ್ತೀರಾ, ಪಾಸ್ಟರ್ ಟಾಮಿ ಅವರೇ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. I don't have anything. ನನ್ನ ಹತ್ರ ಏನು ಇಲ್ಲ. But you have something. ಆದ್ರೆ ಹೇಳ್ತೇನೆ ನಿಮ್ಮ ಹತ್ರ ಏನೋ ಇದೆ. You have something. ನಾನು ಹೇಳಿದೆ ನಿಮ್ಮ ಹತ್ರ ಏನೋ ಇದೆ. Amen. I mean, this woman here, the widow, she was getting prepared to die. ಈಗ ಒಂದು ಸ್ತ್ರೀ ಆಕೆ ಸಾಯುವುದಕ್ಕಾಗಿ ಸಿದ್ಧಳಾಗ್ತಾ ಇದ್ದಾಳೆ. And Elisha came. ಎಲಿಯನ್ನು ಬರ್ತಾ ಇದ್ದಾನೆ. And said, take what you have. ನಿನ್ನ ಕೈಯಲ್ಲಿರುವುದನ್ನು ತೆಗೆದುಕೋ. Amen. ಆಮೆನ್. What do you have? ನಿನ್ನ ಕೈಯಲ್ಲಿ ಏನಿದೆ? You have a life. ನಿನಗೊಂದು ಜೀವ ಇದೆ. You're living. ನೀನು ಬದುಕ್ತಾ ಇದೀಯಾ? You're not dead. ನೀನು ಇನ್ನ ಸತ್ತಿಲ್ಲ. You can breathe. ನೀನು ಉಸಿರಾಡಬಹುದು. You can speak. ನೀನು ಮಾತಾಡಬಹುದು. You can move your body. ನಿನ್ನ ಶರೀರವನ್ನ ಚಲಿಸಬಹುದು. You have a life. ನಿನಗೊಂದು ಜೀವ ಇದೆ. If you take what you have, ನಿನ್ನಲ್ಲಿ ಇರುವುದನ್ನು ನೀನು ತೆಗೆದುಕೊಂಡಾಗ, and pour it into a bigger vessel, ಒಂದು ದೊಡ್ಡ ಪಾತ್ರೆಯಲ್ಲಿ ನೀನು ಸುರಿದಾಗ, listen to me now. ಗಮನವಿಟ್ಟು ಕೇಳ್ರಿ. Your task is not to figure out how. ಈಗ ನಿನ್ನ ಜೀವಿತದ ಪರಿಸ್ಥಿತಿಗಳಲ್ಲೂ ನಿನ್ನ ಕೈಯಲ್ಲಿ ಇರುವುದು ನೀನು ಏನು ಎಂದು ನಿರ್ಣಯಿಸೋದಿಲ್ಲ. Because you are thinking, ಕಾರಣ ನೀನು ಯೋಚನೆ ಮಾಡುತ್ತಿ, how is this possible? ಇದರಿಂದ ಯಾವ ರೀತಿ ಸಾಧ್ಯ? I don't understand how God can do this. ದೇವರು ಇದರಿಂದ ಏನ್ ಮಾಡಲಿಕ್ಕೆ ಸಾಧ್ಯ ಎಂದು ನನಗೆ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. But you're not supposed to understand God. ಈಗ ನೀನು ದೇವರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನೀನು ಪ್ರಯತ್ನ ಮಾಡಬಾರದು. You are supposed to obey God. ನೀನು ದೇವರಿಗೆ ವಿಧೇಯರಾಗಿರೋದನ್ನ ಕಲಿಬೇಕು. Amen. ಆಮೆನ್. God didn't tell the woman ಈಗ ದೇವರ ಸ್ತ್ರೀಗೆ ಹೇಳಲಿಲ್ಲ to figure out how the oil ಹೇಗೆ ಎಣ್ಣೆ ಸುರಿದಾಗ ಜಾಸ್ತಿ ಬರುತ್ತೆ would be enough for all these empty vessels. ಅದು ಚೆಲ್ದಾಗ ಹರಿಯುತ್ತೆ ಮತ್ತೆ ಪಾತ್ರೆಗಳನ್ನು ತುಂಬುತ್ತೆ ಅಂತ ಯೋಚನೆ ಮಾಡಂತ ದೇವರು ಹೇಳಲಿಲ್ಲ. He said, he had one word for her. ದೇವರು ಒಂದೇ ಒಂದು ಮಾತನ್ನ ಆಕೆ ಬಳಿಯಲ್ಲಿ ಹೇಳಿದನು, Go. ಹೋಗಿ. Amen. ಆಮೆನ್. He said, go. ಹೋಗಿ.
And he said, but I only have one bottle of oil. ನಿನ್ನ ಕೈಯಲ್ಲಿ ಒಂದು ಮೊಗೆ ಎಣ್ಣೆ ಮಾತ್ರ ಇರೋದು. What shall I do with all these vessels? ಈ ತನ್ನ ಪಾತ್ರೆಗಳಿಂದ ಏನ್ ಮಾಡ್ತಿ? I can't figure out how you doing it, God. ದೇವರೇ ನೀನು ಯಾವ ರೀತಿಯ ಪಾತ್ರೆಗಳನ್ನು ತುಂಬ್ತಿ ಅಂತ ನನಗೆ ಗೊತ್ತಿಲ್ಲ. That's not your task. ಅದು ನಿನ್ನ ಕೆಲಸ ಅಲ್ಲ ಯಾವ ರೀತಿಯ ಪಾತ್ರೆ ತುಂಬುತ್ತೆ ಅನ್ನೋದು. Let God stands for the how. ಇವತ್ತು ನಾನು ದೇವರು ಹೇಳ್ತೀನಿ ಹೇಗೆ ಎನ್ನುವ ಕಾರ್ಯಕ್ಕಾಗಿ ದೇವರೇ ನಿಲ್ಲಲಿ. You for the go. ನಿನ್ನ ಕೆಲಸ ಹೋಗೋ ಎನ್ನುವ ಕಾರ್ಯಕ್ಕಾಗಿ ನಿಲ್ಲು. Come on now, are you here? ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. Hallelujah. When I look at my life, ನನ್ನ ಜೀವಿತವನ್ನು ನೋಡಿದಾಗ I can't understand how it happened. ಯಾವ ರೀತಿ ಇದು ಸಂಭವಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. I can't understand it. ನನಗೆ ಅರ್ಥವಾಗೋದಿಲ್ಲ. Some years ago, ಅನೇಕ ವರ್ಷಗಳ ಹಿಂದೆ I was sitting in a helicopter in Nepal. ನೇಪಾಳಲ್ಲಿ ಒಂದು ಹೆಲಿಕಾಪ್ಟರ್ ಅಲ್ಲಿ ನಾನು ಕೂತಿದ್ದೆ. It was my helicopter. ಅದು ನನ್ನ ಹೆಲಿಕಾಪ್ಟರ್ ಆಗಿತ್ತು. It was my film team. ಈಗ ನನ್ನ ಫಿಲ್ಮ್ ಟೀಮ್ ಅವರು ಬಂದಿದ್ರು. And we had a team of 20 Nepalese workers. ಈಗ ನನ್ನ ಸಂಗಡವಾಗಿ 20 ನೇಪಾಳಿ ಕೆಲಸದವರ ಜೊತೆಯಲ್ಲಿದ್ದರು. Landing in the Himalayas. ಹಿಮಾಲಯಗಳ ಮೇಲೆ ನನ್ನ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾ And I ಇತ್ತು. was thinking to myself, ನನ್ನ ಕುರಿತಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ. how did this happen? ಯಾವ ರೀತಿ ಅದು ಸಂಭವಿಸಿತು? I'm just a working class boy from a small city in Sweden. ಸ್ವೀಡನ್ ನಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ದುಡಿಮೆಯಲ್ಲಿ ಬದುಕುತ್ತಾ ಇದ್ದಂತ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ನಾನು. I can't explain it. ನಾನು ಅದನ್ನು ವಿವರಿಸಕ್ಕೆ ಆಗಲ್ಲ. But when God said, ಆದ್ರೆ ದೇವರು ಹೇಳಿದಾಗ go, ಹೋಗು, I went. ನಾನು ಹೋದೆ. Hallelujah. When he said, Tommy, pour out the oil, ಟೋಮಿ ನೀನು ಎಣ್ಣೆನ ಉಯ್ಯಿ ಅಂತ ಹೇಳಿದಾಗ I did pour out the oil, ನಾನು ಎಣ್ಣೆನ ಉಯ್ದೆ. and one vessel got full, ಒಂದು ಪಾತ್ರೆ ತುಂಬಿತು, the next vessel ಎರಡು got ಪಾತ್ರೆ full, ತುಂಬಿತು. and I tell you one thing, ನಾನು ಒಂದು ಕಾರ್ಯ ಹೇಳ್ತೇನೆ, I still haven't stopped pouring out oil. ನಾನು ಇವತ್ತು ಎಣ್ಣೆಯನ್ನ ಉಯ್ಯೋದನ್ನ ಇನ್ನ ನಿಲ್ಲಿಸಲಿಲ್ಲ. Amen. Hallelujah. Hallelujah. Amen. What happened here? ಇಲ್ಲಿ ಏನ್ ಸಂಭವಿಸಿತು? When the woman started to go, ಸ್ತ್ರೀ ಆಕೆ ಹೋಗಲಿಕ್ಕಾಗಿ ಪ್ರಾರಂಭಿಸಿದಾಗ started to grow, ಆಕೆ ಬೆಳೀಲಿಕ್ಕೆ ಪ್ರಾರಂಭಿಸಿದಳು. then came the flow. ಈಗ ಆ ಹೋಗುವುದರ ನಿಮಿತ್ತವಾಗಿ ಹರಿಯಲಿಕ್ಕೆ ಪ್ರಾರಂಭವಾಯಿತು. Amen. ಆಮೆನ್. It started with go. ಈಗ ಆರಂಭ ಹೋಗುವುದರಲ್ಲಿ She went to the neighbors ಆಕೆ ನೆರೆಯವರ ಹತ್ರ ಹೋದಳು. and borrowed empty vessels. ಆಕೆ ಬರಿದಾದ ಪಾತ್ರೆಗಳನ್ನ ಖಾಲಿಯಾದ ಪಾತ್ರೆ ತೆಗೆದುಕೊಂಡಳು. That was the grow. ಅದು ಬೆಳೆಯುವಂತದ್ದು. Hallelujah. ಹಲ್ಲೆಲೂಯಾ. And then came ಅನಂತರ ಬಂದಿತ್ತು a step in faith, ನಂಬಿಕೆ ಹೆಜ್ಜೆ. and that released the flow. ಈಗ ಆ ನಂಬಿಕೆ ಹೆಜ್ಜೆಯಲ್ಲಿ ಹರಿವಿಕೆಯನ್ನು ತೆರೆದು ಬಿಟ್ಟಿತು. My God. ನನ್ನ ದೇವರೇ. Amen. ಆಮೆನ್. And this is a principle. ಇದು ತತ್ವವಾಗಿರುತ್ತದೆ. So if you start working and believing and doing this, ನೀನು ಕೆಲಸ ಮಾಡುತ್ತಾ ನಂಬುತ್ತಾ ಈ ಸಂಗತಿಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದಾಗ same thing will happen in your life. ನಿನ್ನ ಜೀವಿತದಲ್ಲೂ ಅದೇ ಕಾರ್ಯಗಳು ನಡೆಯುವುದು. Listen to me now. ನನ್ನನ್ನು ಗಮನಿಸಿ. God is looking for capacity. ದೇವರು ಆತನು ಸಾಮರ್ಥ್ಯಗಳನ್ನು ನೋಡುತ್ತಾ ಇದ್ದಾನೆ. If you are poor, ನೀನು ಬಡವನಾಗಿದ್ದರೆ then you have a lot of capacity ನಿನಗೆ ಇನ್ನೂ ಉನ್ನತವಾದ ಸಾಮರ್ಥ್ಯ ಉಂಟು for God to fill. ದೇವರು ನಿನ್ನನ್ನು ತುಂಬಿಸುವುದಕ್ಕಾಗಿ. In the name of Jesus. ಯೇಸುವಿನ ನಾಮದಲ್ಲಿ. Are you here today? ಈ ರಾತ್ರಿ ಯಾರಿದ್ದೀರಾ ಇಲ್ಲಿ? That's why we love giving. ಆದ್ರಿಂದ ಕೊಡುವುದರಲ್ಲಿ ನಾವು ಬಹಳ ಪ್ರೀತಿ ಮಾಡ್ತೇವೆ. Because when I give, ನಾನು ಯಾವಾಗ ಕೊಡುವೆನೋ I release for God to fill. ದೇವರು ನನ್ನನ್ನು ತುಂಬಿಸುವುದಕ್ಕಾಗಿ ಸ್ಥಳ ಮಾಡಿ ಕೊಡುವೆನು. I must keep on pouring my oil. ಈಗ ನನ್ನ ಎಣ್ಣೆಯನ್ನು ನಾನು ಸುರಿಲಿಕ್ಕಾಗಿ ಪ್ರಾರಂಭಿಸುತ್ತಾ ಇದ್ದೇನೆ. Hallelujah. ಹಲ್ಲೆಲೂಯಾ. I pour into orphanages. ಈಗ ನನ್ನ ಅನಾಥಾಶ್ರಮಕ್ಕೆ ಸುರಿತಾ ಇದ್ದೇನೆ. Pour into hospitals. ಆಸ್ಪತ್ರೆಗಳಿಗೆ ಸುರಿತಾ ಇದ್ದೇನೆ. Pour into widows. ಈಗ ವಿಧವೆಯರಿಗೆ ಸುರಿತಾ ಇದ್ದೇನೆ. Pour into human trafficking. ಈಗ ಅಲ್ಲಿ ದಾಸಿಯರಾಗಿ ತೆಗೆದುಕೊಂಡು ಹೋಗೋ ಮಕ್ಕಳ ಮೇಲೆ ಸುರಿತಾ Pour into ಇದ್ದೇನೆ. healing conferences. ಈಗ ಸ್ವಸ್ಥತೆಯ ಕ್ರೂಸೈಡ್ಗಳಿಗಾಗಿ ಸುರಿತಾ ಇದ್ದೇನೆ. Pour into helping people. ಈಗ ಜನರಿಗೆ ಸಹಾಯ ಮಾಡುವುದಕ್ಕಾಗಿ ಸುರಿತಾ I ಇದ್ದೇನೆ. have to keep pouring. ಈಗ ಸುರಿತಾ ಇದ್ದೇನೆ. Because as long as I'm pouring out the oil, ಕಾರಣ ಎಣ್ಣೆಯನ್ನು ಎಷ್ಟು ಸುರಿಲಿಕ್ಕಾಗಿ the ಪ್ರಾರಂಭಿಸುವೆನೋ flow will not stop. ಈಗ ಹರಿಯುವುದು ನಿಂತು ಹೋಗುವುದಿಲ್ಲ. We're talking about the oil from God. ಈ ರಾತ್ರಿ ವೇಳೆಯಲ್ಲಿ ದೇವರಿಂದ ಬರುವ ಎಣ್ಣೆಯ ಕುರಿತಾಗಿ ಮಾತಾಡ್ತಾ ಇದ್ದೇನೆ. Can you shout hallelujah? ಯಾರಾದ್ರೂ ನಂಬಿಕೊಳ್ಳುವ ಕೈಗಳೆತ್ತಿ ಹಲ್ಲೆಲೂಯಾ ಎಂದು ಹೇಳಲಿಕ್ಕೆ ಸಾಧ್ಯ? Go, ಹೋಗಿರಿ, grow, ಬೆಳೆಯಿರಿ, so you can flow. ನೀವು ಅನಂತರ ಹರಿಯಿರಿ, Flow, ಹರಿಯಿರಿ, flow, ಹರಿಯಿರಿ, flow.
ಬಳಿಯಲ್ಲಿ ಕೇಳಲಿಕ್ಕೆ ಹೇಳಿದ್ದಾನೆ. Do you have any capacity in your life? ನಿಮ್ಮ ಜೀವನದಲ್ಲಿ ದೇವರ ಕ್ರಿಯೆ ಮಾಡೋದಕ್ಕೆ ಸ್ಥಳ ಇದೆಯಾ? Then you say, Pastor Tommy, I have nothing. ಇವತ್ತು ಹೇಳ್ಬೋದು, ಪಾಸ್ಟರ್ ಟೋಮಿ ಅವರೇ ನನ್ನಲ್ಲಿ ಏನೂ ಇಲ್ಲ. Good. ಒಳ್ಳೆಯದು. That is an empty vessel for God to fill. ಕಾರಣವೇನೆಂದ್ರೆ ಆ ಖಾಲಿ ಪಾತ್ರೆಯ ದೇವರಿಗೆ ಬೇಕಾಗಿದೆ. ಆ ಖಾಲಿ ಪಾತ್ರೆಯನ್ನು ದೇವರು ತುಂಬಿಸಲಿಕ್ಕೆ ಹೋಗುತ್ತಾನೆ. The Bible says ಸತ್ಯವೇದ ಗ್ರಂಥ ಹೇಳುತ್ತದೆ that the eyes of the Lord, ದೇವರ ಕಣ್ಣುಗಳು, they are looking all over, ಇಡೀ ಭೂಲೋಕವನ್ನೆಲ್ಲ ಪ್ರಸವಿಸುತ್ತಾ ಇದೆ. To and fro. ಈಗ ಅದರ ಒಂದು ಭಾಗದಿಂದ ಮತ್ತೊಂದು He's ಭಾಗದವರೆಗೆ looking for hearts. ಈಗ ಹೃದಯವನ್ನು ನೋಡುತ್ತಾ ಇದ್ದಾನೆ. Hallelujah. Hearts that he can bless. ಇದು ಯಥಾರ್ಥರ ಕಡೆ ತನ್ನ ಪರಾಕ್ರಮವನ್ನು ತೋರ್ಪಡಿಸುವುದಕ್ಕಾಗಿ ಕರ್ತನ ಕಣ್ಣುಗಳು ನೋಡುತ್ತಾ ಇದೆ. Amen. ಆಮೆನ್. Hallelujah. Bible says, ಸತ್ಯವೇದ ಗ್ರಂಥ ಹೇಳುತ್ತದೆ, what no eye has seen, ಒಂದು ಕಣ್ಣು ಕಾಣದಿರುವುದು, what no ear has heard, ಒಂದು ಕಿವಿ ಕೇಳದಿರುವುದು, what no heart has comprehended, ಒಂದು ಮನುಷ್ಯನ ಹೃದಯದಲ್ಲಿ ಅದನ್ನು ಊಹಿಸಲಿಕ್ಕೆ ಇರುವುದು, the blessings that God has for those who love him. ದೇವರು ತನ್ನನ್ನು ಪ್ರೀತಿಸುವವರಿಗೆ ಇಟ್ಟಿರುವ ಆಶೀರ್ವಾದ ಅದಕ್ಕಿಂತ ಶ್ರೇಷ್ಠವಾದದ್ದು. So when God is here tonight, ಈ ರಾತ್ರಿ ದೇವರು ಇಲ್ಲಿದ್ದಾಗ He's looking into your life, ಆತ ನಿಮ್ಮ ಜೀವಿತವನ್ನು ನೋಡ್ತಾ ಇದ್ದಾನೆ. because He has blessings for you, ಕಾರಣ ನಿಮಗಾಗಿ ಆಶೀರ್ವಾದ ದೇವರು ಇಟ್ಟಿದ್ದಾನೆ. abundant blessings. ಈಗ ಸಮೃದ್ಧಿಕರವಾದ ಆಶೀರ್ವಾದ, He has healings, ಸ್ವಸ್ಥತೆ, He has a future, ಆತನು ನಿಮಗೆ ಭವಿಷ್ಯವನ್ನು ಸಿದ್ಧ because ಮಾಡಿದ್ದಾನೆ. He is a good God. ಕಾರಣ ನಮ್ಮ ದೇವರು ಒಳ್ಳೆಯ ದೇವರು. He loves you. Hallelujah. ಆತನು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. Can you shout hallelujah? ಯಾರಾದ್ರೂ ಗಟ್ಟಿಯಾಗಿ ಕೈಗಳೆತ್ತಿ ಹಲ್ಲೆಲೂಯಾ ಎಂದು ಹೇಳಲಿಕ್ಕೆ ಸಾಧ್ಯನೇ? Can you say go? ದೇವರು ಹೇಳ್ತಾ ಇದ್ದಾರೆ, ಹೋಗು. Say go. ಎಲ್ಲರೂ ಹೇಳ್ರಿ, ಹೋಗಿರಿ, Go. ಬೆಳೆಯಿರಿ, Flow. ಹರಿಯಿರಿ. You have to do something. ನೀನು ಏನೋ ಒಂದು ಕಾರ್ಯ Take the ಮಾಡಬೇಕು. first step. ಮೊದಲೇ ಹೆಜ್ಜೆ ಇಡಬೇಕು. I don't have anything, you say, ಇವತ್ತು ಹೇಳ್ಬೋದು, ನನ್ನ ಕೈಯಲ್ಲಿ ಏನಿಲ್ಲ ಪಾಸ್ಟರ್. but you have something. ಆದ್ರೆ ನಿಮ್ಮ ಕೈಯಲ್ಲಿ ಏನೋ ಇದೆ. You have something. ಏನೋ ಇದೆ. You have something. ನಿನ್ನ ಕೈಯಲ್ಲಿ 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 ಏನೋ You ಇದೆ. have something. ಏನೋ ಇದೆ. You have something. ಏನೋ ನಿನ್ನ ಕೈಯಲ್ಲಿ ಇದೆ. Hallelujah. ಹಲ್ಲೆಲೂಯಾ. And tonight, ಈ ರಾತ್ರಿ hallelujah, ವೇಳೆಯಲ್ಲಿ God told me ದೇವರು ನನಗೆ ಹೇಳಿದನು, to ask you, ನಿಮ್ಮ ಬಳಿಯಲ್ಲಿ ಕೇಳುವುದಕ್ಕೆ, do you have some capacity? ನಿನಗೆ ದೇವರು ಕ್ರಿಯೆ ಮಾಡೋದಕ್ಕೆ ಸ್ಥಳ ಇದೆಯಾ? Do you have some empty vessels? ನಿನಗೆ ಖಾಲಿಯಾದ ಪಾತ್ರೆಗಳು ಇದೆಯಾ? I want to bring those empty vessels to me, ಆ ಖಾಲಿ ಪಾತ್ರೆಯನ್ನು ನನ್ನ ಬಳಿಯಲ್ಲಿ ಕರೆತ, and I will fill every empty vessel here tonight. ಈ ರಾತ್ರಿ ವೇಳೆಯಲ್ಲಿ ಖಾಲಿಯಾಗಿ ಇರುವ ಎಲ್ಲ ಪಾತ್ರೆಗಳನ್ನು ನಾನು ತುಂಬಿಸಲಿಕ್ಕಾಗಿ ಹೋಗುವೆನು. Hallelujah. ಹಲ್ಲೆಲೂಯಾ. Amen. ಆಮೆನ್. Can you say go? ಯಾರಾದ್ರೂ ಹೇಳ್ತೀರಾ, ಹೋಗಿರಿ, Grow.